ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ತಿಂಡಿಗೆ ತುಂಬ ಅರ್ಜೆಂಟಾಗಿ ಜಲ್ದಿ ಆಗುವಂಥ ಒಂದು ನಾಷ್ಟ ಹೇಳ್ಕೊಡ್ತಾ ಇದ್ದೀನಿ. ಇದು ಮಕ್ಕಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಮಧ್ಯಾಹ್ನ ಟಿಫಿನ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಮೊದಲು ಒಂದು ಪಾತ್ರೆಯಲ್ಲಿ 1 ಲೀಟ್ರಷ್ಟು ನಾನು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಆಮೇಲೆ ನಾನೊಂದು 300 ಗ್ರಾಮಷ್ಟು ಪಾಸ್ತಾ ತೊಗೋತಾ ಇದ್ದೀನಿ. ಇದು ಕುದಿಯೋ ನೀರಿಗೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇದನ್ನು ಆಗಾಗ ತಿರುಗಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ಪಾತ್ರೆಗೆ ಕಚ್ಕೊಂಡ್ಬಿಡುತ್ತೆ. ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ, ಜಾಸ್ತಿ ಹಾಕೋಬೇಡಿ. ಮತ್ತು ನಾವು ಒಗ್ಗರಣೆಗೂ ಹಾಕೋಬೇಕು. ಇದನ್ನು ಚೆನ್ನಾಗಿ ಕುದಿಬೇಕು. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಸೊ ಈಗೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಬಿಸಿದನ್ನೇ ತೆಗೆದು ಕೈಯಲ್ಲಿ ಪ್ರೆಸ್ ಮಾಡ್ತೀನಿ, ಎಷ್ಟು ಬೇಗ ಅದು ಓಪನ್ ಆಗುತ್ತೆ. ಈ ಥರ ಓಪನ್ ಆಗಬೇಕು. ಇದನ್ನು ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಟಚ್ ಮಾಡಿ ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಇದು ಬೆಂದಿದೆ. ಇದನ್ನು ಒಂದು ಎಣ್ಣೆ ಸೋರಿಡೋ ಅಂಥ ಪಾತ್ರೆಗೆ ಹಾಕ್ಕೊಂಡು ನೀರೆಲ್ಲ ತಕ್ಕೊಳ್ಳೋಣ. ನೀರೆಲ್ಲ ತೆಗೆದ್ಬಿಟ್ಟು ಮತ್ತೆ ನಾನು ಅದೇ ಪಾತ್ರೆಗೆ ತಣ್ಣೀರು ಹಾಕ್ಕೊಂಡಿದ್ದೀನಿ. ತಣ್ಣೀರು ಹಾಕ್ಕೊಂಡ್ಬಿಟ್ಟು ಇದೇನು ಪಾಸ್ತಾ ಇದೆಯೋ ಅದರೊಳಗಡೆ ಹಾಕ್ಕೊಂಬಿಡೋಣ, ಇಲ್ಲಾಂದರೆ ಒಂದಕ್ಕೊಂದು ಅಂಟು ಬಿಡುತ್ತೆ. ಇದನ್ನು ತಣ್ಣೀರಿಗೆ ಹಾಕೊಂಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ತಿರುಗಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ಕಮ್ಮಿ ಆಯಿತು, ಅದಕ್ಕೆ ಇನ್ನೊಂದು ಸ್ವಲ್ಪ ತಣ್ಣೀರು ಹಾಕೋತಾ ಇದ್ದೀನಿ. ತಣ್ಣೀರೇ ಹಾಕ್ಕೊಳ್ಳಿ, ಆಗ ಒಂದಕ್ಕೊಂದು ಅಂಟಲ್ಲ, ಬಿಡಿ ಬಿಡಿಯಾಗಿರುತ್ತೆ. ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಇದು. ಆಮೇಲೆ ಇದನ್ನು ಸೈಡ್ಗೆ ಇಟ್ಬಿಡೋಣ. ಒಂದು ಬಾಣಲಿ ತೊಗೊಂಡು ಅದಕ್ಕೊಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ನಾನು ಒಂದು 2 ಸ್ಪೂನಷ್ಟು ತುಪ್ಪ ಹಾಕೋತೀನಿ. ತುಪ್ಪ ಆಪ್ಷನಲ್ಲು, ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬರೀ ಎಣ್ಣೆನೇ ಹಾಕ್ಕೊಳ್ಳಿ. ಇದು ಹಸಿಮೆಣ್ಸಿನ್ಕಾಯಿನ ನಾನು ಉದ್ದುದ್ದ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈರುಳ್ಳಿನ ನಾನು ಒಂದು 3 ಈರುಳ್ಳಿನ ದಪ್ಪ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ನಿಮಗೆ ಜಾಸ್ತಿ ಇಷ್ಟ ಆಗೋದಾದ್ರೆ ಇನ್ನೊಂದು 2 ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಪಾಸ್ತಾ ಜೊತೆಗೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಬದಲಾದರೆ ಸಾಕು, ಏನು ಜಾಸ್ತಿ ಫ್ರೈ ಮಾಡೋ ಅಗತ್ಯ ಇಲ್ಲ. ಆಮೇಲೆ ಒಂದು 3 ಟೊಮೊಟೊನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ಬೇಗ ಆಗುತ್ತೆ, ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು ಪಾಸ್ತಾ. ಒಂದು ಸತಿ ಟ್ರೈ ಮಾಡಿ. ಇದು ಟೊಮೊಟೊ ಮ್ಯಾಶ್ ಆಗೋ ಗಂಟ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಜಲ್ದಿ ಮ್ಯಾಶ್ ಆಗುತ್ತೆ. ಸೊ ಟೊಮೊಟೊ ಎಲ್ಲ ಮ್ಯಾಶ್ ಆಗಿದೆ, ಚೆನ್ನಾಗಿ ಎಲ್ಲ ಒಗ್ಗರಣೆ ಚೆನ್ನಾಗಿ ಬೆಂದಿದೆ. ಈ ಉರಿ ಒಂದು ಮೀಡಿಯಮಲ್ಲಿ ಇಟ್ಕೊಳ್ಳೋಣ, ಜಾಸ್ತಿ ಇಟ್ಕೋಬೇಡಿ, ಸೀದೋಗುತ್ತೆ. ಇದು ಮನೆಯಲ್ಲೇ ಮಾಡಿರೋವಂಥ ಟೊಮೊಟೊ ಸಾಸ್ ಫ್ರೆಂಡ್ಸ್. ಇದನ್ನು ನಾನೊಂದು 4 ಸ್ಪೂನಷ್ಟು ಹಾಕೋತಾ ಇದ್ದೀನಿ, 3-4 ಸ್ಪೂನಷ್ಟು. ಇದು ಮನೆಯಲ್ಲೇ ಮಾಡಿರೋ ಟೊಮೊಟೊ ಸಾಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಲರು ಚೆನ್ನಾಗಿ ಬಂದಿದೆ. ಯಾವುದೋ ಆರ್ಟಿಫಿಷಿಯಲ್ ಕಲರ್ ನಾನು ಬಳಸಿಲ್ಲ. ಇದು ಸದ್ಯದಲ್ಲೇ ಈ ವಿಡಿಯೋ ಕೂಡ ಹಾಕ್ತೀನಿ ಯಾವ ರೀತಿ ನಾನು ಕೆಚಪ್ ಮಾಡಿಕೊಂಡೆ ಅಂತ. ಆಮೇಲೆ ಏನು ನಾವು ತಣ್ಣೀರಲ್ಲಿ ಹಾಕಿದ್ವಲ್ಲ, ಅದನ್ನು ಮತ್ತೆ ನೀರಿಂದ ಸೋಸ್ಕೊಂಡು ನಾವು ಪಾಸ್ತಾನೆಲ್ಲ ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನೀವು ಅಂಗಡಿ ಟೊಮೊಟೊ ಸಾಸ್ ಬಳಸೋದಾರೆ ಇದು ರೆಡ್ ಚಿಲ್ಲಿ ಸಾಸ್ನ ಯೂಸ್ ಮಾಡಿ. ಯಾಕೆಂದರೆ ನಾನು ಇದಕ್ಕೆ ಸ್ವಲ್ಪ ರೆಡ್ ಕಲರ್ ಮೆಣಸಿನ್ಕಾಯಿ ಜಾಸ್ತಿ ಹಾಕಿರೋದ್ರಿಂದ ನಾನು ರೆಡ್ ಚಿಲ್ಲಿ ಸಾಸ್ ಹಾಕಿಲ್ಲ. ಸೊ ಒಂದು ಟೇಸ್ಟ್ ಮಾಡಿ ನೋಡಿದೆ, ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು, ಮತ್ತು ಇನ್ನೊಂಚೂರು ಕೆಚಪ್ ಬೇಕು ಅನ್ನಿಸ್ತು. ಅದರಿಂದ ನಾನು ಮತ್ತೆ ಇನ್ನೊಂದು 2-3 ಸ್ಪೂನಷ್ಟು ಕೆಚಪ್ ಹಾಕೋತಾ ಇದ್ದೀನಿ. ಇದಕ್ಕೆ ಯಾವುದೋ ಆರ್ಟಿಫಿಷಿಯಲ್ ಕಲರು ಮತ್ತು ಯಾವುದೋ ಆರ್ಟಿಫಿಷಿಯಲ್ ಮಸಾಲೆಗಳನ್ನ ಬಳಸಿಲ್ಲ, ಎಲ್ಲ ಮನೆ ಮಸಾಲೆಯಲ್ಲಿ ಮಾಡಿರೋಂಥ ಕೆಚಪ್ಪು. ಇದನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಒಂದು ಸ್ವಲ್ಪ ಸಪ್ಪೆ ಕೂಡ ಇದೆ, ಒಂಚೂರು ಉಪ್ಪು ಹಾಕ್ಕೊಳ್ಳಿ. ನಾನು ಮುಂದೆ ಹಾಕ್ಕೊತೀನಿ. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ಮಕ್ಕಳುಗಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇದು ಪಾಸ್ತಾನ. ಒಂದು ಸತಿ ಟ್ರೈ ಮಾಡಿ, ತುಂಬ ಈಸಿ ಕೂಡ ಇದೆ ಮಾಡಲಿಕ್ಕೆ.
ಸ್ವಲ್ಪ ಸಪ್ಪೆ ಅನ್ನಿಸ್ತು, ಅದರಿಂದ ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂಚೂರು ಕೆಚಪ್ ಬೇಕು ಅನ್ನಿಸ್ತು, ಹಾಕ್ಕೋತಾ ಇದ್ದೀನಿ. ಸೊ ಒಂದ್ಸತಿ ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಏನಾದ್ರು ಶಾರ್ಟೇಜ್ ಅಂತ ಅನಿಸಿದ್ರೆ ಹಾಕ್ಕೊಳ್ಳಿ, ಏನೂ ಸಮಸ್ಯೆ ಆಗಲ್ಲ. ಏಕೆಂದರೆ ಒಂದೇ ಸತಿ ಹಾಕ್ಕೊಂಡ್ಬಿಟ್ಟಾಗ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಸೊ ರುಚಿಕರವಾದ ಪಾಸ್ತಾ ರೆಡಿಯಾಗಿದೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ, ಇದು ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದು ಮರಿಬೇಡಿ. ಕಲರ್ಸು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನಾನು ಕೆಚಪ್ಗೆ ಯಾವುದೋ ಆರ್ಟಿಫಿಷಿಯಲ್ ಕಲರ್ ಬಳಸಿಲ್ಲ. ಇದಾದಷ್ಟು ಬೇಗ ನನ್ನ ಚಾನಲ್ಗೆ ನಾನು ಹಾಕ್ತೀನಿ, ಆವಾಗೂ ನೋಡಿ ಹೇಗೆ ಮಾಡೋದು ಅಂತ. ಆಮೇಲೆ ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.